BJP ಅವರು ಜನೌಷಧಿಗಳನ್ನ ಕಡಿಮೆ ದರದಲ್ಲಿ ಕೊಡ್ತಾ ಇದ್ರು, ಅದನ್ನಾದ್ರೂ ಯಾಕೆ ಮುಚ್ತಾರೆ ಅಂತ ಕೇಳ್ತಾ ಇದ್ದಾರೆ. ಅದೇ BJP ಅವರು ಕೇಂದ್ರ ಸರ್ಕಾರದ ಜೊತೆ ಮಾತಾಡಿ ಈ ಕಡಿಮೆ ದರದಲ್ಲಿ ಕೊಡೋದನ್ನ ಉಚಿತವಾಗಿ ಕೊಡೋದನ್ನ ಮಾಡ್ಲಿ, ಅಥವಾ ರಾಜ್ಯ ಸರ್ಕಾರ ಮತ್ತು ಕೇಂದ್ರ ಸರ್ಕಾರ ಇಬ್ರು ಸಹಭಾಗಿತ್ವದಲ್ಲಿ ಇಬ್ರು ಅದೇನ್ ಫಂಡ್ ಆಗುತ್ತೋ ಏನ್ ಎಕ್ಸ್ಪೆನ್ಸಸ್ ಆಗುತ್ತೋ 50-50 ಮಾಡ್ಬೋದಲ್ವಾ? ಅದು ಬಿಟ್ಟು ರಾಜಕೀಯ ಮಾಡ್ಕೊಳ್ಳೋದ್ರಲ್ಲಿ ಅರ್ಥ ಇಲ್ವಲ್ಲ. BJP ಅವ್ರು ಬಂದಾಗ ಹೀಗೆ ಹೇಳೋದು, ಕಾಂಗ್ರೆಸ್ ಅವ್ರು ಬಂದಾಗ ಹಾಗೆ ಹೇಳೋದು ಆಗ್ಬಿಟ್ಟಿದೆ. ಆದ್ರೆ ಫೈನಲಿ ನಮಗೆ ಜನರಿಗೆ ನೀವು ಉಚಿತವಾಗಿ ಕೊಟ್ರೇನೆ ಕೊಡ್ಬೇಕಾಗಿರೋಂತ ನಿಮ್ಮ ಆದ್ಯ ಕರ್ತವ್ಯ. ನಮಗೆ ಫ್ರೀ ಆಫ್ ಕಾಸ್ಟ್ ಅಲ್ಲಿ ನಮ್ಗೆ ಸಿಗ್ಬೇಕು. ಡಾಕ್ಟರ್ ಕನ್ಸಲ್ಟೇಷನ್ಸು, ಮೆಡಿಸಿನ್ಸು, ಟೆಸ್ಟ್ಗಳು, ಸ್ಕ್ಯಾನ್ಗಳು ಎಲ್ಲ ಫ್ರೀ ಆಫ್ ಕಾಸ್ಟ್ ಅಲ್ಲಿ ಕೊಡ್ಬೇಕಾಗಿರೋಂಥದ್ದು ನಿಮ್ಮ ಆದ್ಯ ಕರ್ತವ್ಯ. ಬಿಕಾಸ್ ನಾವು ಟ್ಯಾಕ್ಸ್ ಪೇಯರ್ಸು, ಇಂಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸ್ ಆರ್ ಡೈರೆಕ್ಟ್ ಟ್ಯಾಕ್ಸ್ ಪೇಯರ್ಸು. ಹಾಗಾಗಿ ನಮ್ಮ ತೆರಿಗೆ ದುಡ್ಡಲ್ಲಿ ನೀವು MLAಗಳು, MP ಗಳು ನೀವು ಮಣಿಪಾಲು, ವಕಾಡು, ಮಲೇಷಿಯಾ, ಹಾಂಗ್ಕಾಂಗು, UK ಹೋಗಿ ತೋರಿಸ್ಕೋತೀರಾ? ನಮ್ಗೆ ಗತಿ ಇರುವಂತದ್ದು ಸರ್ಕಾರಿ ಆಸ್ಪತ್ರೆ ಅಲ್ವಾ? ಹಾಗಾಗಿ ಸರ್ಕಾರಿ ಆಸ್ಪತ್ರೆಗಳಲ್ಲಿ ಫ್ರೀ ಆಗಿ ಇದೆಲ್ಲನೂ ಆಗ್ಬೇಕಾಗಿರೋಂಥದ್ದು ರಾಜ್ಯ ಸರ್ಕಾರ ಮಾಡ್ತಾ ಇದೆ. ಇದು ತುಂಬಾ ಶ್ಲಾಘನೀಯ ವಿಚಾರ. ನಮ್ಮ ವೈದ್ಯಕೀಯ ಶಿಕ್ಷಣ ಸಚಿವರು ಶರಣ್ ಪ್ರಕಾಶ್ ಪಾಟೀಲ್ ಅವರು ಹೇಳಿದಂಥದ್ದು, ಮತ್ತೆ ನಮ್ಮ ಆರೋಗ್ಯ ಮಂತ್ರಿ ದಿನೇಶ್ ಗುಂಡೂರಾವ್ ಹೇಳಿದಂಥದ್ದು. ಬಟ್ ಕಾರ್ಯ ರೂಪಕ್ಕೆ ಎಷ್ಟಕ್ಕೆ ಬರುತ್ತೆ ಅನ್ನೋದೇ ಒಂದು ಯಕ್ಷ ಪ್ರಶ್ನೆ.